ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ. SIT ತಾತ್ಕಾಲಿಕವಾಗಿ ಒಂದು ದಿವಸ 2 ದಿವಸ ಇಫ್ ಐ ಆಮ್ ನಾಟ್ ರಾಂಗ್ ಸಂಡೇ ಸ್ಯಾಟರ್ಡೆ ಬ್ರೇಕ್ ತಗೊಂಡಿತ್ತು. ಐ ಥಿಂಕ್ ಇವತ್ತು ಬೆಳಗ್ಗೆಯಿಂದ SIT ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಡ್ರೋನ್ನ ಬಳಸಿ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. SIT ಅವರು ಸ್ಕ್ಯಾನರ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಅನ್ನ ಬಳಸ್ತಾ ಇದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಒಂದಷ್ಟು ವಿಡಿಯೋಗಳು ಸಹ. ಓಕೆ, ಸೊ ಇಟ್ಸ್ ಎ ಫಸ್ಟ್ ಸ್ಟೇಜು ಒಂದು ಟ್ರಯಲ್ ಮೋಡಲ್ಲಿ SIT ಅವರು ಗ್ರೌಂಡನ್ನ ಅಂದರೆ ಧರ್ಮಸ್ಥಳದಲ್ಲಿ ಭೀಮಾ ಹೋಗ್ರ ಆ ಕಡೆ, ಸಾರಿ ನಮ್ಮ ಹಳ್ಳಿ ಅಲ್ವಾ, ದನಗಳಿದ್ದಂಗೆ ಹುಡುಗರು ಬಡ್ಕಂತ ಇರ್ತಾರೆ. ಇಲ್ಲಿ ನಿಮಗೆ ಕೇಳಿಸಲ್ಲ, ಬರೀ ನೀವು ಕೇಳಿಸಲ್ಲ ಅಂತ ಇನ್ನು ಕಿರ್ಚ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಆವಾಜ್ ಬಿಟ್ಟು ಎಲ್ಲ ಓಡಿದ್ರು. ಏನೋ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಹತ್ಯಾಕಾಂಡದ ಮೊದಲನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ. ಮೊದಲನೇದಾಗಿ ಥ್ಯಾಂಕ್ ಯು SIT ಸರ್ಕಾರಕ್ಕೆ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಗ್ರೌಂಡ್ ಸ್ಕ್ಯಾನರ್ನ ಪರ್ಮಿಟ್ ಮಾಡಿದಂಥ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಏನೋ ಫ್ರಮ್ ಇಯರ್ ಆನ್ವರ್ಡ್ಸ್ ಟೆಕ್ನಾಲಜಿ ವಿಲ್ ಟೇಕ್ ಓವರ್. ಡೆಫಿನೆಟ್ಲಿ ಅದನ್ನು ಕೂಡ ಮಾನಿಟರ್ ಮಾಡ್ತೀವಿ. ಅದರಲ್ಲೇನು ಛತ್ರಿ ಕೆಲಸ ಮಾಡೋಕ್ಕೆ ನಾವು ಬಿಡೋಕ್ಕಿಲ್ಲ, ಅದನ್ನು ಕೂಡ ಮಾನಿಟರ್ ಮಾಡ್ತೀವಿ. ಬಟ್ ಎಲ್ಲ ಕಡೆ ಅಗದು ಗಬ್ಬೆ ಬುರ್ಸೋದ್ ಬದಲು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ. ಫಸ್ಟ್ ಸ್ಟೇಜ್ ಡ್ರೋನ್ ಸ್ಕ್ಯಾನರ್ಗಳನ್ನ ಬಳಸಿದ್ರೆ ಯಾರೋ ಕೇಳ್ತಾರೆ ಡ್ರೋನ್ ಏನಕ್ಕೆ ಅಂತ. ಡ್ರೋನ್ಗೆ ಸ್ಕ್ಯಾನರ್ನ ಫಿಟ್ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ಸನ್ನ ಪ್ರಯೋಜನಕ್ಕೆ ಬರಲ್ಲ. ಯಾಕಂದ್ರೆ ಪ್ರತಿ ಮರ ಇರೋ ಜಾಗದಲ್ಲೂ ಮತ್ತೆ ಆ ಗ್ರೌಂಡ್ ಸ್ಕ್ಯಾನರ್ನ ಪಕ್ಕ ಇಡಬೇಕಾಗತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಡ್ರೋನ್ ಅನ್ನ ಬಳಸಿದ್ರೆ ಡ್ರೋನು ಇವನ್ ಮರ ಗಿಡ ಇದ್ರೂ ಕೂಡ ಅದರ ಮೇಲೆ ಸ್ಕ್ಯಾನಿಂಗ್ ಅನ್ನ ಮಾಡುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ 35 ಮೀಟರ್ಸ್ ಟು 100 ಮೀಟರ್ಸ್, 35 ಮೀಟರಿಂದ 100 ಮೀಟರ್ವರೆಗೂ, ಅಂದರೆ ಹೆಚ್ಚು ಕಮ್ಮಿ 300 ಅಡಿವರೆಗೂ ಸ್ಕ್ಯಾನ್ ಮಾಡುತ್ತೆ. 3 ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಏನೋ ಅದು ಫಸ್ಟ್ ಎಕ್ಸ್ಪೆರಿಮೆಂಟು. ಟೆಕ್ನಾಲಜಿ ಡ್ರೋನ್ ಗ್ರೌಂಡನ್ನ, ಭೂಮಿಯನ್ನ ಸ್ಕ್ಯಾನ್ ಮಾಡುವ ಟೆಕ್ನಾಲಜಿಯನ್ನು ಬಳಸಿ ಅಲ್ಲಿರುವಂಥ ಊತಾಕಿರುವಂಥ ಎಣಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಅಥವಾ ಪಳವಳಿಕೆಗಳನ್ನು ಅಥವಾ ಹ್ಯೂಮನ್ ಬಾಡಿ ರಿಮೈನ್ಸನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ SIT ತಂತ್ರಜ್ಞಾನವನ್ನು ಬಳಸ್ತಾ ಇದೆ. ಮೊದಲನೇದಾಗಿ ಥ್ಯಾಂಕ್ ಯು ಕರ್ನಾಟಕ. ನೀವೆಲ್ಲ ಮೆಸೇಜಸ್ಸು ನೀವೆಲ್ಲ ಶೇರ್ ಮಾಡಿ, ನಾವೇನೋ ದೊಡ್ಡಸ್ತಿಕೆಗೆ ಮಾಡಿರ್ತೀವಿ, ಬಟ್ ಆದರೆ ನಮ್ಮನ್ನು ನಂಬಿ ಅದನ್ನೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದಷ್ಟು ನಿಮ್ಮ ಒಂದು ಒಪಿನಿಯನ್ನು ಹಾಕಿ ಈ ಒಂದು ಡ್ರೋನ್ ಸ್ಕ್ಯಾನರ್ ಬಳಕೆ ನಾವೆಷ್ಟು ಧ್ವನಿ ಮಾಡಿದ್ವು ಅದ್ರ ಜೊತೆಯಲ್ಲಿ ನಿಮ್ಮದು ಅಷ್ಟೇ ಈಕ್ವಲ್ ಆಗಿ ಐ ಥಿಂಕ್ ಅದರ ಪ್ರಭಾವ ನಿಮ್ಮದು ಕೂಡ ಇದೆ ಅಂತ ಹೇಳುತ್ತಾ, ಫ್ಯಾಂಟಾಸ್ಟಿಕ್ ವಂಡರ್ಫುಲ್. ಧರ್ಮಸ್ಥಳದಲ್ಲಿ SIT ಅವರು ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ಡ್ರೋನ್ ಸ್ಕ್ಯಾನರ್ಸ್ ಅನ್ನ ಬಳಸ್ತಾ ಇದ್ದಾರೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಹಂತದಲ್ಲಿ SIT ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇದೆ, ಎಷ್ಟೇ ಪ್ರೆಷರ್ ಇದ್ರೂ SIT ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ಮಾಡುತ್ತಾ ಇದೆ. ಒಂದಷ್ಟು ಅಡೆತಡೆಗಳಾಗಿರ್ಬೋದು, ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ನಡೆತನೆ ಆಗಿರ್ಬೋದು, ಅಥವಾ ಮೊದಲನೇ ವಾರ ಧರ್ಮಸ್ಥಳಕ್ಕೆ ಬರ್ದಿರ ಮಂಗಳೂರಲ್ಲೇ ಓಡಾಡಿಕೊಂಡು ಮಾಡಿದಂಥ ರೀತಿ ಆಗಿರ್ಬೋದು. ಆಮೇಲೆ ಇದುವರೆಗೂ ಒಂದು SIT ಅವರ ಒಂದು ನಡತೆ ಇನ್ನ ಸರಿ ಹೋಗಿಲ್ಲ ಅಂತ ಹೇಳೋದೇನೋ ಅಂತಂದ್ರೆ, ಪ್ರತಿದಿನ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ. ರಿಪೋರ್ಟ್ ಇನ್ನ ಕೊಡ್ತಾ ಇಲ್ಲ. ಏನೋ ನೋ ಪ್ರಾಬ್ಲಮ್, ಅನ್ಲೆಸ್ ಈಗ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ, ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ ನಾವು ಹೆಚ್ಚಾಗಿ ರಿಪೋರ್ಟ್ ಮೇಲೆ ಸ್ಟ್ರೆಸ್ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ನಮಗನ್ನಿಸ್ತಾ ಇದೆ ಸಮ್ವೇರ್ ವಿ ಬಿಲೀವ್ ಅಂದುಕೊಂಡಂತ ರಿಸಲ್ಟು ಸಿಗ್ತಾ ಇದೆ. ಹಾಗಾಗಿನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಾಕಾರ ಆಗಲಿ. ದಿಸ್ ಇಸ್ ದ ಫಸ್ಟ್ ಸ್ಟೇಜು. ಈ ಡ್ರೋನ್ ಸ್ಕ್ಯಾನರು
ಇಟ್ ಮೆ ನಾಟ್ ಆಫ್ ದಾಟ್ ಕ್ವಾಲಿಟಿ, ಅಂತ ದೊಡ್ಡ ಕ್ವಾಲಿಟಿಯ ಡ್ರೋನ್ ಸ್ಕ್ಯಾನರ್ ಅಲ್ಲ ಅದು, ಬಟ್ ಆದರೂ ಕೂಡ ಆಸ್ ಎ ಟ್ರಯಲ್ ಬೇಸಿಸ್ ಅದನ್ನು ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಡ್ರೋನ್ ಸ್ಕ್ಯಾನರ್ಸ್ ಇದೆ, ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕೋಟಿ ಕೋಟಿ ಖರ್ಚಾಗುತ್ತೆ. ಈಗ ಲಕ್ಷದಲ್ಲಿ ಸ್ಕ್ಯಾನರ್ ಓಡ್ತಾ ಇದೆ. ಫ್ಯೂಚರ್ ಆಗಿ ಈಗ ಬೇಕು ಅಂತಂದ್ರೆ ಕೋಟಿ ಕೋಟಿ ಹಣ ಖರ್ಚು ಮಾಡಬೇಕಾಗತ್ತೆ. ಇನ್ನ ಉತ್ತಮವಾದಂಥ ಗ್ರೌಂಡ್ ಸ್ಕ್ಯಾನರ್ಸ್ನ ಹೈದರಾಬಾದ್ ಬೇಸ್ಡ್ ಕಂಪನಿ ಇದೆ, ನಾವು ನೋಡಿರೋದು ಹೈದರಾಬಾದ್ ಬೇಸ್ಡ್ ಕಂಪನಿ ಇದೆ, ಮುಂಬೈ ಬೇಸ್ಡ್ ಕಂಪನೀಸ್ ಇದೆ. ಅವರೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಡ್ರೋನರ್ಸು. ನನಗೆ ಗೊತ್ತಿಲ್ಲ SIT ಅವರು ಈ ಒಡಕಲ್ಲ ಈ ಸ್ಕ್ಯಾನರ್ ಕಂಪ್ನಿ ಡೀಟೇಲ್ಸ್ ಅಂತೂ ನಮಗೆ ಗೊತ್ತಿಲ್ಲ. ಬಟ್ ಒಂದು ರೆಸ್ಯೂಮ್ ಆಗಿದೆ. ಐ ಜಸ್ಟ್ ಬ್ರೋಕ್ ಇಟ್. ಯಾವ ಕ್ವಾಲಿಟಿಯ ಗ್ರೌಂಡ್ ಸ್ಕ್ಯಾನರ್ ನನಗೆ ಗೊತ್ತಿಲ್ಲ. ಬಟ್ ನಾನು ನಮ್ಮ ಟೀಮ್ಗೆ ಅದನ್ನ ಟಿವಿನಲ್ಲಿ ಅಬ್ಸರ್ವ್ ಮಾಡಿ ವಿ ಆರ್ ಟ್ರೈಂಗ್ ಟು ಮ್ಯಾಚ್ ವಿತ್ ದ ಬಟ್ ಡ್ರೋನ್ ಗೊತ್ತಾಗುತ್ತೆ, ಬಟ್ ಅದರಲ್ಲಿರೋ ಸ್ಕ್ಯಾನರ್ ಕೆಪಾಸಿಟಿ ಟೆಕ್ನಿಕಲ್ ಡೀಟೇಲ್ಸ್ ಖಂಡಿತ ಗೊತ್ತಿಲ್ಲ. ಬಟ್ ಸ್ಟಿಲ್ ಆ ವಿಡಿಯೋಗಳನ್ನ ಒಂದಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗೆ ಕಳಿಸಿದ್ದೀವಿ. ಸೊ ದೇ ವಿಲ್ ಬಿ ಫಾರ್ಮಿಂಗ್ ಒಪಿನಿಯನ್. ಯಾವ ಕ್ವಾಲಿಟಿಯ ಸ್ಕ್ಯಾನರ್ ಅನ್ನ ಅವರು ಬಳಸ್ತಾ ಇದ್ದಾರೆ ಗೊತ್ತಾಗುತ್ತೆ. ಬಟ್ ಅಲ್ಟಿಮೇಟ್ ಆಗಿ ವಿ ವಾಂಟ್ ರಿಸಲ್ಟ್ಸ್. ನಮಗೆ ಒಳ್ಳೆಯ ರಿಸಲ್ಟ್ಸ್ ಬೇಕು. ಆಮೇಲೆ ಥ್ಯಾಂಕ್ ಯು, ಸರ್ಕಾರ ಲೇಟ್ ಆದರೂ ಪರವಾಗಿಲ್ಲ, ಹೇಳಿದ ಮಾತು ಕೇಳ್ತಾ ಇದೆ. ಒಂದಷ್ಟು ಸಿದ್ದರಾಮಯ್ಯ ಅವರು ಹೇಳಿದ ಮಾತು ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಅಲ್ಟಿಮೇಟ್ ಆಗಿ ಒಂದಷ್ಟು ತೊಡಕುಗಳಾಗ್ಬೋದು. ಆಮೇಲೆ ಇನ್ನೊಂದಷ್ಟು ಜನರ ಪ್ರಿಸಂಪ್ಷನ್ ಏನು ಅಂತಂದ್ರೆ ಈ ಬಿಜೆಪಿಯವರು ಮತ್ತೆ ಕೊಲೆಗಾರರು ಒಂದಷ್ಟು ಗಲಾಟೆಗಳನ್ನ ಮಾಡಿಸ್ಬೋದು, ಕೊಲೆಗಳನ್ನ ಮಾಡಿಸ್ಬೋದು ಡೈವರ್ಷನ್ ಮಾಡಕ್ಕೆ. ಮನೆ ನೋಡಿ, ಆ ಬೆಳಗಾಮಲ್ಲಿ ಅವನವನೆಲ್ಲ ಮನೆ ಹಳ, ಏನೋ ಅವನ ಹೆಸರು ಪ್ರಮೋದ್ ಮುತಾಲಿಕ್, ಅವನ ಶಿಷ್ಯ ಬಡವ್ರ ಮಕ್ಕಳು ಹೋಗೋ ಶಾಲೆಗೆ ಸಾಬ್ರು ಆ ಮುಸ್ಲಿಮ್ಸು ಹೆಡ್ ಮಾಸ್ಟರ್ ಆಗಿರೋ ಶಾಲೆಗೆ ಮಕ್ಕಳ ಕುಡಿಯೋ ನೀರಿಗೆ ವಿಷ ಹಾಕ್ಬಿಟ್ಟಿದ್ರು. ಅಕಸ್ಮಾತ್ ಕುಡ್ದೋಗಿ ನಾನು ಸತ್ತೋಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ತಿರ್ಗ್ಲಿ ಅನ್ನೋದೇ ಇವರ ಉದ್ದೇಶ. ಇವಾಗೂ ಅಷ್ಟೇ ಅವನು ಆ ತಲ್ಕೆಟ್ಟ ಎತ್ತಾಳಿದನಲ್ಲ ಮನೆಹಾಳ, 5 ಲಕ್ಷ ಕೊಡ್ತೀವಿ ಮದುವೆ ಮುಸ್ಲಿಂ ಹೆಣ್ಮಕ್ಳು ಮದುವೆ ಆಗಿ ಅಂತ. ನಾನು ಬೆಳಗ್ಗೆ ಅದಕ್ಕೆ ಆಫರ್ ಕೊಟ್ಟಿದ್ದೀನಿ, 5 ಕೋಟಿ ಇವನ್ ಮಕ್ಕಳಿಗೆ, ಮುಸ್ಲಿಮ್ಸ್ ಅವ್ರನ್ನ ಹೋಗಿ ಮದುವೆ ಮಾಡ್ಕೊಂಬರ್ಲಿ, ನಾನೇ 5 ಕೋಟಿ ಕೊಡ್ತೀನಿ ನನ್ನ ಮಗನಿಗೆ. ಈ ರೀತಿ ನೀವು ಅನ್ಕೊಂಡಿದ್ದೀರಾ ಹಿಂದುತ್ವ, ಸಾಮರಸ್ಯ, ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ಅಂತ. ಈ ಮುಂಡೆ ಮಕ್ಕಳಿಗೆ ಏನು ಗೊತ್ತಿಲ್ಲ ರೀ. ಮೋಸ್ಟ್ಲಿ ತಂದೆ ಇಲ್ಲದೆ ಬೆಳೆದಂತ ಬೇವರ್ಸಿಗಳು ಹೇಳ್ತಾರಲ್ಲ, ಆ ರೀತಿ ಭಾಷಣಗಳನ್ನ ಮಾಡ್ತಾರೆ. ಬಿಜೆಪಿ ಇಸ್ ಟ್ರೈಂಗ್ ದೇರ್ ಲೆವೆಲ್ ಬೆಸ್ಟ್. ಹಿಂದೂ ಮುಸ್ಲಿಂ ಕಿಚ್ಚನ ಹಚ್ಚನ ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವನಾಗಿರ್ಬೋದು, ಅಶೋಕ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು. ಯತ್ನಾಳನ್ನು ಉಚ್ಚಾಟನೆ ಮಾಡೋನೆ, ಆ ಮಗನಿಗೆ ಬುದ್ಧಿ ಇಲ್ವಲ್ರಿ. ಲೇ ಯತ್ನಾಳ್, ಲದ್ದಿ ತಿನ್ನೋ ತಲೆ ನಿಂದಲ್ವಾ? ಬಾಯಲ್ಲಿ ಏನೋ ತಿಂತೀಯ, ಊಟ ತಿಂತೀಯ, ಏನೋ ತಿಂತೀಯ ನೀನು? ನಮ್ಗಂತೂ ಅರ್ಥ ಆಗಲ್ಲ. ಎನಿಯೋ ವಾಟ್ ಎವರ್ ಇಟ್ ಇಸ್ ದೇರ್, SIT ಯೂಸಿಂಗ್ ಟೆಕ್ನಾಲಜಿಯನ್ನ SIT ಬಳಸ್ತಾ ಇದೆ. ಐ ಥಿಂಕ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸಾಮಾನ್ಯ ಮಟ್ಟದ ಗ್ರೌಂಡ್ ಸ್ಕ್ಯಾನರ್ ಅನ್ನ SIT ಬಳಸ್ತಾ ಇದೆ ಅಂತ ಅನ್ಕೋಣ. ಡೆಫಿನೆಟ್ಲಿ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕರೆ ಡೆಫಿನೆಟ್ಲಾಗಿ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಅನ್ನು ಸಹ ಬಳಸ್ಬೋದು. ಬಟ್ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗತ್ತೆ, ಆದರೂ ಪರವಾಗಿಲ್ಲ. ಐ ಆಮ್ ಶ್ಯೂರ್ SIT ಮುಖ್ಯಸ್ಥರು ಒಂದೊಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ, ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊಂಡು. ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾನು ನಿಮಗೆ ಲೈವ್ ಮಾಡ್ತಾ ಇದ್ದೀನಿ, ಫೋನ್ ಮೇಲೆ ಫೋನ್ ಹಿಂಸೆ ಕೊಡೋಕ್ಕೆ ಏನು ಜನ ಅಲ್ಲ, ಬುದ್ಧಿ ಇಲ್ವಾ? ಏನು ಇವ್ರ ಅಪ್ಪನ ಗಂಟು ಈಗಲೇ ಏನಿದು ಕಾಲ್ ಸೆಂಟ್ರ್, ಇವ್ರು ಫೋನ್ ಮಾಡಿದ ತಕ್ಷಣ ಎತ್ಕೊಬೇಕು. ಯಾರ ಕಷ್ಟಕ್ಕೆ ಯಾರು ಆಗಲ್ಲ, ಅಟ್ಲೀಸ್ಟ್ ಧ್ವನಿ ಮಾಡ್ತಾ ಇದ್ದೀವಿ. ಇವ್ರದ್ದು ಇನ್ನೊಂದು ಸಮಸ್ಯೆ ಏನಂದ್ರೆ ಹಿಂಸೆ ನನಗೆ ಫೋನ್ಗಳು. ಎತ್ತು ಏನು ಫೋನ್ ಎತ್ತುಬಿಟ್ಟು ಏನು ಮಾಡೋಣ? ನಾನು ಲೈವಲ್ಲಿ ಹೇಳೋದನ್ನೇ ಫೋನಲ್ಲಿ ಹೇಳಬೇಕಾಗತ್ತೆ. ಇಂಡಿವಿಜುವಲ್ ಆಗಿ ಇವ್ರಿಗೆ ಸ್ಟೋರಿ ಹೇಳಬೇಕು. ಏನು ಹೇಳೋಣ, ಅರ್ಥ ಮಾಡ್ಕೊಂಡಿದ್ದಂಥ ಜನಗಳು. ಇಲ್ಲಿ ಲೈವ್ ಮಾಡ್ತಾ ಇದ್ದೀನಿ, ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಒಬ್ಬನೇ. ಈಗ ಅದನ್ನ ಕಟ್ ಮಾಡಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗುತ್ತೆ. ಡೆಫಿನೆಟ್ಲಿ ವಿ ಆರ್ ಆನ್ ಎ
ರೈಟ್ ವೇ. ಓಕೆ, ಯಾವುದೇ ಕಾರಣಕ್ಕೂ 24ನೇ ತಾರೀಕು ಧರ್ಮಸ್ಥಳದಲ್ಲಿ ಕರೆದಿದ್ದಾರೆ. ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬೇಡಿ, ಸಾಧ್ಯವರೇ ಹೋಗೇಬೇಡಿ. ನಾನು ಹೇಳ್ತೀನಿ ಏನಕ್ಕೆ ಅಂತಂದ್ರೆ, SIT ಒಂದು ರಿಪೋರ್ಟ್ ಪಬ್ಲಿಕ್ ಆಗೋವರೆಗೂ ನಾವು ಧರ್ಮಸ್ಥಳದಲ್ಲಿ ಉಚ್ಚಾಟನ ಮಾಡೋದು ಬೇಡ. ನಾವು ಹೋಗ್ತಾ ಇಲ್ಲ, ನೀವುಗಳು ಅಷ್ಟೇ ಸಾಧ್ಯವಾದಷ್ಟು ಧರ್ಮಸ್ಥಳವನ್ನು ಅವಾಯ್ಡ್ ಮಾಡಿ. ಈಗ ಮೊನ್ನೆ ಹೋಗಿ ಗಲಾಟೆ ಆಯಿತು, 3 ದಿವಸ ಬರೀ ಅದೇ. ರಂಜಿತ್ ಹೋದಾಗ ಬರೀ ಗಲಾಟೆ ವಿಷಯ ಆಗುತ್ತೆ. ಹಾಗಾಗಿ ತನಿಖೆಗೆ ಅದು ತೊಂದರೆ ಆಗಬಾರ್ದು. ತನಿಖೆ ಒಳ್ಳೆ ಮಟ್ಟದಲ್ಲೇ ನಡೀಬೇಕು. ಗೊತ್ತಿದೆ. ನಾವ್ ಹೇಳೋದೇನು ಅಂತಂದ್ರೆ, ಈಗ ಅದೇ ಈಗ ಒಂದಷ್ಟು ಇವನು ಗೂಗಲ್ ಪೇ, ಫೋನ್ ಪೇ, ಒಂದು ಮಟ್ಟದಲ್ಲಿ BJP ಅವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಸಕ್ಕೆ ಪಣ ತೊಟ್ಟಿದ್ದಾರೆ. ಬಟ್ ಆಗ್ತಾ ಇಲ್ಲ. ಆ ಮಂಜುನಾಥನ ಕೃಪೆಯಿಂದ ಉಪರ್ವಾಲ ಕ ರ್ಯಾಮ್ ಸೇನಾ ಕುಚ್ ಭಿ ನೀವು ಓಪಾರ. ಬಟ್ ಬಿಗ್ಗೆಸ್ಟ್ ಥಿಂಗ್ ಇಸ್ ವಿ ಆಲ್ ನೀಡ್ ಟು ಮೇಂಟೈನ್ ದ ಡಿಸಿಪ್ಲಿನ್ ಅಂಟಿಲ್ ಈ ಒಂದು SIT ತನಿಖೆ ಹೊರಗಡೆ ಬರೋವರೆಗೂ ವಿ ನೀಡ್ ಟು ಮೇಂಟೈನ್ ಡಿಸಿಪ್ಲಿನ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಟೇಕ್ ಕೇರ್. ಇವತ್ತು ಟೆಕ್ನಾಲಜಿಯನ್ನು SIT ಬಳಸ್ತಾ ಇದೆ, ನಿಮ್ಮೆಲ್ಲರ ಒತ್ತಡ. ಥ್ಯಾಂಕ್ ಯು. ಬಟ್ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾರೋ ಕರಿತಾವ್ರ 24ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಗಲಾಟೆ ಮಾಡ್ಸೋಕೇನೋ ಕರಿತಾವ್ರ. ಬಿ ಕೇರ್ಫುಲ್. ನಾವು ಯಾರನ್ನೂ ನಂಬೋ ಪರಿಸ್ಥಿತಿ ಇಲ್ಲ. ದಯಮಾಡಿ ಧರ್ಮಸ್ಥಳಕ್ಕೆ ಯಾರಾದ್ರೂ ಕರೆದ್ರೆ ಅಲ್ಲಿ ಹೋಗಿ ಏನಾದ್ರೂ ಒಂದು ಗಲಾಟೆನೋ ಅಲ್ಲೊಂದು ಬಾಂಬ್ ಗಿಂಬಿಕ್ಕಿ ಯಾರಿಗನ ಡಿಸ್ಕ್ಯಾರ್ ಮಾಡಿಸ್ತಾರೆ. ಇವ್ರು ಮಾಡಲ್ಲ ಅಂತ ಹೇಳ್ಬೇಡಿ. ಅಲ್ಲಿ ಕರೆದ್ಬಿಟ್ಟು ಯಾವ್ದನ್ನ ಬಾಂಬ್ ಗಿಂಬ್ ಯಾವನ ಬಾಂಬ್ ಬ್ಲಾಸ್ಟ್ ಆದ್ರೆ ನನಗೆ ಗೊತ್ತಿಲ್ಲ, ಆಗ್ಬೋದು. ಮೊನ್ನೆ ವೀರೇಂದ್ರ ಹೆಗಡೆ ರಾಜ್ಯಸಭೆಲ್ ಕೇಳಿದ್ರಂತೆ, ಬಾಂಬ್ ಬ್ಲಾಸ್ಟ್ ಆದ್ರೆ ವಾಟ್ ಈಸ್ ಅ ಪ್ರೊಸೀಜರ್ ಅಂತ. ಏನು ಮಾಡಕ್ಕೂ ಎಸಲ್ಲ. ಬೇಕಾದ್ರೆ ಇವರೇ ಒಂದು ಬಾಂಬ್ ಇಟ್ಬಿಟ್ಟು ಅಲ್ಲಿ ಯಾರನ್ನ ಸತ್ಗೀತು ಹೋದ್ರೆ ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಬಿ ವೆರಿ ಕೇರ್ಫುಲ್. ಡು ನಾಟ್ ಬಿ ಎ ಪಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಬಿ ಎ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ನೀವು ಒಬ್ಬರು ಕಾರಣ ಆಗಬೇಡಿ. ಸಮಾಜದಲ್ಲಿ ಶಾಂತಿ ಕಾಪಾಡ್ಕೊಳ್ಳಿ. ನುಗ್ಗೊಡಿತೀನಿ, ಬಗ್ಗೊಡಿತೀನಿ, ಗಿಳಿ ಮುದ್ದಿನ ಗಿಳಿಯ ಬಾರೋ FIR ಆಯ್ತಂತೆ. ಹೌದಾ ಗಿಳಿ FIR ಆಯ್ತಾ? ನುಗ್ಗೊಡಿತೀನಿ ಅಂದಿದ್ದಕ್ಕೆ ಗಿಳಿ ಮೇಲೆ FIR ಆಗಿದೆ. ಯಾರ ಕೇಳ್ತಾರೋ, ಸರ್ ನೀವು ಮಾತಾಡ್ತಿರಲ್ಲ ನಿಮ್ಮ ಮೇಲೆ FIR ಆಗಿಲ್ಲ. ಅಲ್ಲ ಕಣ, ನಾನು ನುಗ್ಗೊಡಿತೀನಿ, ಬಗ್ಗೊಡಿತೀನಿ, ಮಲ್ಕಂಡು ಹೊಡಿತೀನಿ ಇವೆಲ್ಲ ಹೇಳೋದವಾ? ಅದನ್ನ ಹೇಳಿದ್ದು ಆ ಬೇವರ್ಸಿ ಪೌಡರ್ TV ಶೆಟ್ಟಿ, ಆ ಬೇವರ್ಸಿ. ಇವನು ನುಗ್ಗೊಡಿತಿಂದಲ್ದ ಇವನು. ನಾನು ಎಲ್ಲಿ ಬಡಿತೀನಲ್ಲ, ನಮ್ಮ ಮೇಲೆ ನಾವು ಬಂದ್ರೆ ಗುಂಡೆ ಹಾರಿಸ್ತೀವಿ ಅಂತ ಇವಾಗ್ಲೂ ಹೇಳ್ತೀವಿ. ಅದ್ರಲ್ಲಿ ಏನೂ ಇಲ್ಲ. ನಮ್ಮ ಗನ್ಮ್ಯಾನ್ ಲಾಸ್ಟ್ ಟೈಮ್ ಗುಂಡು ಹಾರಿಸಿದ್ದಕ್ಕೆ ನಾನು 3 ತಿಂಗಳು ಜೈಲ್ಗೆ ಹೋಗಿದ್ದು. ಸೊ ಹಂಗಾಗಿ ನಾನು ಹೇಳೋದೇನು ಅಂತಂದ್ರೆ, ನಾವು ಹೊಡಿತೀವಿ ಬಡಿತೀವಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ವಿ ಆರ್ ಓನ್ಲಿ ಕ್ವಶನಿಂಗ್ ದ ಇಂಟಿಗ್ರಿಟಿ ಆಫ್ SIT ಚೇಸ್ ಮಾಡ್ತಾ ಇದ್ದೀವಿ. SIT ಕೆಲಸ ಮಾಡೋ ರೀತಿ ಮಾಡಿಸ್ತಾ ಇದ್ದೀವಿ. ಹಂಗಾಗಿ ಅದು ಬಿಟ್ರೆ ಐ ಥಿಂಕ್ ರೆಸ್ಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ಪ್ಲಾನ್. ಒಂದು ಪ್ಲಾನ್ ಪ್ರಕಾರ ಹೋಗ್ತಾ ಇದೆ. ಒಂದೇ ಒಂದು ಡೌಟ್ ಏನು ಅಂತಂದ್ರೆ, BJP ಅವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಸಕ್ಕೆ ಸಿಕ್ಕಾಪಟ್ಟೆ ಪಣ ತೊಟ್ಟಿದ್ದಾರೆ. ದಯಮಾಡಿ ಮುಸ್ಲಿಮ್ಸ್ ಸಮುದಾಯ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರು ಕೂಡ ಅವಕಾಶ ಕೊಡಬೇಡಿ. ಯಾರು ಕೂಡ ಅವರ ಕಿತ್ತೋಗಿರೋ ಮಾತುಗಳಿಗೆ, ಅವನು ಯತ್ನಾಳು 5 ಲಕ್ಷ ಕೊಡ್ತೀನಿ ಅಂತಂದ್ರೆ ಯಾರಾದರೂ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ಲಿ, ಆಮೇಲೆ ಆ ಮುಸ್ಲಿಮ್ಸ್ ಅವನನ್ನು ಕತ್ತರಿಸ್ಲಿ, ಅದ್ರ ಮೇಲೆ ಕಾವ್ ಅಂತ ಶೋಭಾ ಇವರೆಲ್ಲ ನಮ್ಮ ಹಿಂದೂಗಳನ್ನ ಹೊಡೆದಾಕ್ಬಿಟ್ರು ಅಂತ. ಅವ್ರವ್ರ ಸಮುದಾಯ ಅವ್ರವ್ರಿಗೆ ಇಂಪಾರ್ಟೆಂಟ್ ರೀ. ಅವ್ರವ್ರ ಜಾತಿ ಅವ್ರವ್ರಿಗೆ ಇಂಪಾರ್ಟೆಂಟು. ಅವ್ರವ್ರ ಸಮುದಾಯದಲ್ಲಿ ಇಲ್ಲಪ್ಪ ನಾವು ನಮ್ಮ ಹೆಣ್ಮಕ್ಳಿಗೆ ಮಾಡ್ಕೊಂತೀವಿ ಅಂತಂದ್ರು ಕೂಡ ನಾವು ಯಾರು ಕೇಳಕ್ಕೆ ಅಧಿಕಾರ ಇಲ್ಲ. ಆ ಅಧಿಕಾರನ ಇವನು ಬೆಂಕಿ ಹಚ್ಚಿದ್ರೆ, ಅದಕ್ಕೆ ಹೇಳಿದ್ದು, 2 ಗಂಡು ಮಕ್ಳು ಅವ್ರಂತ, ಒಬ್ಬನ್ ಡಾಕ್ಟ್ರು ಒಬ್ಬನ್ ಲಾಯರು, ಯತ್ನಾಳ್ಗೆ ಇಬ್ರು ಸಾಬ್ರು ಸಮುದಾಯ ಕೊಟ್ಟು ಮದುವೆ ಮಾಡ್ಕೊಳ್ರೆ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ತೀವಿ ಅಂತ ನಾನು ಅದಕ್ಕೆ ಹೇಳಿದೆ. ಅನ್ನ ತಿನ್ನ ಬಾಯಲ್ಲಿ ಅವನು ಯತ್ನಾಳ ಆ ಹಂದಿ ಗಲೀಜು ತಿನ್ನೋ ತರ ಮಾತಾಡ್ತಾನೆ. ಆ ಬಡವ್ರ ಮಕ್ಕಳುಗಳನ್ನ ಶೂದ್ರಗಳನ್ನ ಎತ್ಕಟ್ಟೋದು. ಇವ್ರ ಮಕ್ಕಳು ಫಾರಿನಲ್ಲಿ ಓದಬೇಕು. ಫಾರಿನಲ್ಲಿ ಜರ್ಮನಿಲಿ ಅವ್ರಂತ ಇಬ್ರು ಲೆಕ್ಕ ಹಾಕೋ. 2 ಮಕ್ಕಳನ್ನ ಜರ್ಮನಿಲಿ ಬಿಟ್ಟು ಶೂದ್ರ ಮಕ್ಕಳು ಬಡವ್ರ ಮಕ್ಕಳಿಗೆ 5 ಲಕ್ಷ ಕೊಡ್ತೀನಿ ಅಂತೇಳಿ ಅವನೇನಾದ್ರೂ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಮುಸ್ಲಿಂ ಹೆಣ್ಮಕ್ಳನ್ನ ಲವ್ ಮಾಡಕ್ ಹೋಗೋದು, ಆ ಮುಸ್ಲಿಮ್ಸ್ ಅವರು ಚಾಪ್ 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 ಮಾಡೋದು ಯಾರು ಬಿಡ್ತಾರ್ರಿ? ಯಾರಾದಾಗೆ ಏನ್ ಮಾಡ್ತೀರಾ? ನಾವಿರೋದು ಹಳ್ಳಿನಲ್ಲಿ. ಈ ತರ ಗತ್ತಲ್ಲಿ ಇದ್ರೇನೆ ಮೇಂಟೈನ್ ಮಾಡಕ್ಕಾಗೋದು. ಗೊತ್ತಿಲ್ಲ ಅಂತ ನಮ್ಮನ್ನ ಕಿತ್ಕೊಂಡ್ ತಿನ್ಬಿಡ್ತಾರೆ. ಹಾಗಾಗಿ ಗತ್ತನ್ನ ಇವಾಗ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ನೋಡಿದ್ರೆ ಕಿರ್ಸ ಅವ್ರೆ. ಏನ್ ಮಾಡೋಣ? ಎಲ್ಲ ವಿಚಾರ ತಿಳಿಸುತ್ತಾ ವಿ ಜಸ್ಟ್ ವಾಂಟೆಡ್ ಟು ಶಟ್ ಡೌನ್. ಬಟ್ ಯಾವುದೇ ಪ್ರವೋಕ್ಗೆ ಬಲಿಯಾಗಕ್ಕೆ ಹೋಗ್ಬೇಡಿ.
ಇವ್ರು ಯಾರು ಕೂಡ ಹಿಂದೂಗಳಲ್ಲ. ಹಿಂದೂ ಓಟ್ಗಳನ್ನ ತಿನ್ಕೊಂಡು ಸರ್ಕಾರ ಮಾಡ್ಕೊಂಡು ನಿಮ್ಮ ಟ್ಯಾಕ್ಸ್ ಅನ್ನ ಮುಂಡಾ ಮೋಚರಿಗಳು. ಓಕೆ, ಕಾಂಗ್ರೆಸ್ ಅವರು ಏನು ಕಡಿಮೆ ಇಲ್ಲ. ಕಾಂಗ್ರೆಸ್ ಅವರು ಎಲ್ಲ ಮೌನವಾಗಿ ಸೈಲೆಂಟಾಗಿ ಎಲ್ಲ ಮಾಡ್ತಾರೆ. ಹೇಳಿಲ್ಲ ಡಿ ಕೆ ಶಿವಕುಮಾರ್, ನಮ್ಮ ತರ 100 ಜನ ಹೆಗಡೆ ಅವ್ರ ಹಿಂದೆ ನಿಂತ್ಕೊಂತೀವಿ ಅಂತ. ಇದೇ ಹೆಗಡೆ ಅವ್ರ ಮೇಲೆ ಇವಾಗ ಆರೋಪಗಳವೆ. ಅದೇ ಕಾಂಗ್ರೆಸ್ ಸರ್ಕಾರದ ಕೈಲಿ ತನಿಖೆ ಮಾಡಿಸ್ತಾ ಇದೀವಿ. SIT ಅವರು ಟೆಕ್ನಾಲಜಿನ ಎತ್ತಾಕೊಂಬಂದವ್ರೆ. ಅದೆಷ್ಟು ಜನ ಮೆಣಸಿನ್ಕಾಯಿ ಇಟ್ಕೊಂಡ್ಬಿಟ್ಟವ್ರೋ ಗೊತ್ತಿಲ್ಲ. ಬಿಜೆಪಿ ಯಾರು ಮಲಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಬಿಜೆಪಿ ಯಾಕೆ ಇಷ್ಟು ಸಪೋರ್ಟ್ ಮಾಡ್ತಾವ್ರೆ ಅಂತ ನಿಮಗೆ ಗೊತ್ತಾ? ಕಾರಣ ಇಷ್ಟೇ. ಹರ್ಷೇಂದ್ರ ಜೈನು ನಮ್ಮ ಮೇಲೆ OS ಹಾಕಿದ್ದಾನೆ, ಒರಿಜಿನಲ್ ಶೂಟ್ ಮಾಡಿದಾನೆ. ಅವನ ಹೆಸರನ್ನು ತಗೊಳ್ಬೋದು, ನಾವು ತಗೊಳ್ತೀವಿ. ಯಾಕೆಂದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ನಾವೇ ಅವನ ಹೆಸರಿಲ್ಲ. ಹರ್ಷೇಂದ್ರ ಜೈನ್ ಇದನ್ನ, ಅವ್ರ ಅಣ್ಣ ಇದಾನಲ್ಲ ವೀರೇಂದ್ರ ಜೈನು, ಅವ್ರ ಅಣ್ಣ ರಾಜ್ಯಸಭಾ ಮೆಂಬರು, MP. ಓಕೆ, ಯಾವ ಪಾರ್ಟಿ? ಬಿಜೆಪಿಯಿಂದ ವೀರೇಂದ್ರ ಜೈನು MP ಆಗಿರೋದು. ಅರೆಸ್ಟ್ ಆದ್ರೆ ಯಾರು ಡ್ಯಾಮೇಜ್ ಆಗುತ್ತೆ? ಅಲ್ಟಿಮೇಟ್ ಆಗಿ ಬಿಜೆಪಿಯವರಿಗೆ ಕ್ಯಾಕರ್ಸಿ ಉಗಿತಾರೆ ಜನ. ಲೇ, ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ರಾಜ್ಯಸಭಾ ಮೆಂಬರ್ ಮಾಡ್ತೀರಂತ. ಆ ಡ್ಯಾಮೇಜ್ ನ ಉಳಿಸ್ಕೊಳಕ್ಕೆ ಅರಸಾಹಸ. OT ರವಿ ಅದು ಯಾವ ಎಣ್ಣೆ ಹೊಡ್ಕೊಂಡು ಇಷ್ಟು ದೊಡ್ಡ ಲಿಸ್ಟ್ ಬಿಟ್ಟವನ, ಒಂದು ದೊಡ್ಡ ಕ್ವಶನರಿ ಬಿಟ್ಟವನ ಸಿದ್ದರಾಮಯ್ಯನ್ಗೆ. ನೀವ್ ಹೆಂಗ್ ಮಾಡ್ತೀರಾ, ಅದ್ ಹೆಂಗ್ ನೀವು ಡ್ಯಾಮೇಜ್ ಮಾಡಕ್ ಬಿಡ್ತೀರಾ ನಮ್ಮ ಹಿಂದೂ? ಲೇ ಕುಡ್ಕ, ರೇ OT ಕುಡ್ಕ, ನಿಂದೊಬ್ಬಂದೇನಾ, ನಮ್ದಲ್ವಾ? ಏನೇ ಸ್ನೇಹಿತರೆ, ವಾಟ್ ಎವರ್ ಇಟ್ ಇಸ್ ದೇರ್, ಒಂದ್ ಸ್ವಲ್ಪ ತಮಾಷೆ, ಒಂದ್ ಸ್ವಲ್ಪ ಸೀರಿಯಸ್ನೆಸ್, ಒಂದ್ ಸ್ವಲ್ಪ ಗದರೋದು, ಒಂದ್ ಸ್ವಲ್ಪ ಎಲ್ಲವುದು ಮಾಡೋದು. ಎಲ್ಲ ರೀತಿ ಜನ ನೋಡ್ತಾ ಇರ್ತಾರೆ. ಏನ್ ಸರ್ ಯಾವಾಗ ಕಾರ್ಟೂನ್ ತರ ಆಡ್ತೀರಿ ಅಂತ. ಏನ್ ಮಾಡೋಣ, ಕಾರ್ಟೂನ್ ತರ ಆಡಿದ್ರೆ ನೀವೆಲ್ಲ ನೋಡೋದು. ಒಂದಷ್ಟು ಜನ ಕಾರ್ಟೂನ್ ತರ ಆಡಿದ್ರೆ ನೋಡೋದು. ಬಟ್ ಏನ್ ವಾಟ್ ಎವರ್ ಇಟ್ ಇಸ್ ದೇರ್, ಟುಡೇ SIT ಹ್ಯಾಸ್ ಯೂಸ್ಡ್ ಟೆಕ್ನಾಲಜಿ ಅಂಡ್ ಡೆಫಿನೆಟ್ಲಿ ಇದು ನಮ್ಮ ಪರವಾಗಿ, ನ್ಯಾಯದ ಪರವಾಗಿದೆ ಅಂತ ಹೇಳುತ್ತಾ, ಆಮೇಲೆ ಬೇಕು ಅಂದ್ರೆ ಇವನ್ ಸೌಜನ್ಯ ಕೇಸನ್ನು ಕೂಡ ವಿ ವಿಲ್ ಗೆಟ್ ಇಟ್ ಟ್ರಾನ್ಸ್ಫರ್ಡ್. ಅವ್ರ ತಂದೆ ತಾಯಿ ಮುಂದೆ ಬರಬೇಕು. ನಾವೇನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ತಂದೆ ತಾಯಿನೇ ಇದಕ್ಕೆಲ್ಲ ಮುಖ್ಯ. ಅವನು ಮಧುಗಿರಿ ಮೋದಿ, ಮೋದಿ ಏನೋ 150 ಕೋಟಿ ರೂಪಾಯಿ ಈಸ್ಕೊಂಡವ್ರೆ ಸೌಜನ್ಯ ಅವ್ರ ತಾಯಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆಯಾ ಏನೋ? ಮನೇಲಿ ಇಬ್ಬರು ಗಂಡು ಮಕ್ಳವ್ರೆ, ನಿಂಗೂ ಮಕ್ಕಳು ಮರಿಯವ್ರೆ. ಹೊಟ್ಟೆ ಅನ್ನ ತಿನ್ನ ಬಾಯಲ್ಲಿ ಅನ್ನ ತಿನ್ನ ಮಾತಾಡಲಿ. ನಮ್ಗೆ ಗೊತ್ತು ನಿಮ್ ಜೀವನ ಎಲ್ಲ ಹಿಂದುತ್ವನ ಮಾರಾಟ ಮಾಡ್ಕೊಂಡೇ ಜೀವನ ಮಾಡೋದು ಅಂತ. ಕೆಲವ್ರು ಇದಾರೆ ಸ್ನೇಹಿತರೆ, ಹಿಂದುತ್ವನ ಅದಕ್ಕೆ ಬರೀ ಸಾಂಬಾರಲ್ಲ, ಅದಕ್ಕೆ ಒಗ್ಗರಣೆ, ಆ ತಳನೆಲ್ಲ ಬಳ್ದು ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಜೀವನ ಮಾಡ್ತಾವ್ರೆ. ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಅಧಿಕಾರ ಹಿಡ್ಕೊಂಡವ್ರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ದೇ ಯೂಸ್ ಹಿಂದುತ್ವ. ಆದ್ರೆ ಧರ್ಮಸ್ಥಳದಲ್ಲಿ ಹಿಂದೂ ಹೆಣ್ಮಕ್ಳು ಅವರು ಕಿಡ್ನ್ಯಾಪು, ಅಬ್ಡಕ್ಷನ್ನು, ಅತ್ಯಾಚಾರ, ಗ್ಯಾಂಗ್ ರೇಪು, ಕೊಲೆ ಇಷ್ಟ ಆಗಿದೆಯಲ್ಲ. ಯಾವ ಉಸಿರು ಒಳ್ಳೆ ರಾಜಕಾರಣಿಯರು ಬತ್ತಾವನ? ಶೋಭಾ ಎಲ್ಲೋದೆ ಶೋಭಾ? ಯಾರು ಶೋಭಾ ಗೊತ್ತಾ? ಒಂದ್ ಸಮಯದಲ್ಲಿ ಯಶವಂತಪುರದಲ್ಲಿ ನಿಂತ್ಕೊಂಡಂತ ಕ್ಯಾಂಡಿಡೇಟು ಶೋಭಾ ಕರಂದ್ಲಾಜೆ. ಯಾರು ಅಂತ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ, ಯಡಿಯೂರಪ್ಪನ ಕ್ಲೋಸ್ ಫ್ರೆಂಡು ಪೋಸ್ಕೋ ಯಡಿಯೂರಪ್ಪ ಇದಾನಲ್ಲ, ಅವ್ರಿಗೆ ತುಂಬಾನೇ ಕ್ಲೋಸು ಶೋಭಾ ಕರಂದ್ಲಾಜೆ. ಅದು ನಮ್ಗೆ ಗೊತ್ತು ಫ್ಯಾಕ್ಟು. ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನಿಗೆ ಫುಲ್ ಕ್ಲೋಸು, ಆತ್ಮೀಯರು ಅಂತ ಹೇಳ್ತಾ ಇದೀವಿ. ನೀವೇನು ಕೆಟ್ಟಾರ್ಥ ಎಲ್ಲ ಮಾಡ್ಕೊಂಡು ಮತ್ತೆ ಟ್ರೋಲಿಂಗ್ ಎಲ್ಲ ಮಾಡಿಬಿಡಿ, ನಮ್ಗೆ ಇಷ್ಟ ಆಗಲ್ಲ ಅದೆಲ್ಲ. ಕತ್ತರಿಸೋದು, ಟ್ರೋಲ್ಗೆ ಹಾಕೋದು, ಏನೋ ಮಾಡ್ತೀರ ನೀವೆಲ್ಲ. ಅರ್ಥನೇ ಮಾಡ್ಬಿಡ್ತೀರಲ್ವೋ. ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನಿಗೆ ಫುಲ್ ಕ್ಲೋಸ್ ಅಂತ, ಅದಕ್ಕೋಸ್ಕರನೇ MP ಟಿಕೆಟ್ ಕೊಟ್ಟು ಎಲ್ಲೇ ನಮ್ಮ ಕ್ಷೇತ್ರದಲ್ಲಿ ಗೆಲ್ಸಿರೋದು. ನಮ್ಮ ಸೋಕಾಲ್ಡ್ ಎಜುಕೇಟೆಡ್ ಕ್ಲಾಸ್ ಇದ್ದಾರೆ ಬೆಂಗಳೂರು ನಾರ್ತಲ್ಲಿ. ಆ ಮುಂಡೆವು ಶೋಭಾ ಕರಂದ್ಲಾಜೆಗೆ ಓಟ್ ಹಾಕಿ ಯಾವುದೋ ಕಾಲದಲ್ಲಿ HD ಬೂತಲ್ಲಿ ಇದ್ದಂತೆ, ಆಮೇಲೆ ಏನೇನೋ ಕಥೆ ಎಂಬಂದು. ಬಟ್ ಆದರೆ ನಮ್ಮ ಎಡ್ಡಿಗೆ ಫುಲ್ ಕ್ಲೋಸ್ ಎಡ್ಡಿಗೆ. ಅದಕ್ಕೋಸ್ಕರ ಬೆಂಗಳೂರು ನಾರ್ತ್ಗೆ ಟಿಕೆಟ್ ಕೊಟ್ಟು ಅಲ್ಲಿ ಪಾಪ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ, ನಮ್ಮ ಸೀನಿಯರ್ ಕೌನ್ಸಿಲು ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ನಮ್ಮ ಜೊತೆ ರಬ್ ಮಾಡ್ಕೊಂಡ್ರು, ಹಂಗಾಗಿ ನಾವು ಒಂದೆರಡು ಕಲ್ಲು ಹಾಕಿದ್ವಿ. ಆ ಕಲ್ಲಲ್ಲಿ ವರ್ಕೌಟ್ ಆಗಿದೆ. ಶೋಭಾ ಯಾವ್ದಾದ್ರು ಸಾಬರ್ದೋ ಹಿಂದೂಗಳ್ದ ಹೆಣ ಬಿದ್ರೆ ಕಾವು ಅಂತ ಬರ್ತದೆ. ಏನ್ ಮಾಡನ್ರಿ, ಬಡವರ ಮಕ್ಕಳನ್ನ ಬೀದಿಗೆ ಬಿಟ್ಟು ಹೆಣ ಆದ್ರೆ ಮಜಾ ತಗೊಳೋ ಅಂತ
ಕೆಲವು ಬೇವರ್ಸಿಗಳು ಹಿಂದುತ್ವ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ, ಏನು ಮಾಡೋಣ. ಬಟ್ ವಾಟ್ ಎವರ್ ಇಟ್ ಈಸ್ ದೇರ್, ಜನ ಈ ನಡುವೆ ಬುದ್ಧಿವಂತರಾಗಿದ್ದಾರೆ, ಸಂತೋಷ ಆಗುತ್ತೆ. ನೋಡಿ, ನಾವೆಲ್ಲ ನಂಬಿದ್ದಕ್ಕೆ SIT ತನ್ನದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ನಾವು ಇದನ್ನೆಲ್ಲ ಒಪ್ಕೊಳ್ಳೇಬೇಕಾಗಿದೆ. ಸಿದ್ದರಾಮಯ್ಯ ಏನೋ ಎತ್ತೋ, ಒಟ್ಟಿನಲ್ಲಿ ಸೈಲೆಂಟ್ ಆಗಿ ಗ್ರಿಲ್ಲಿಂಗ್ ಅಂತೂ ಮಾಡ್ತಾವ್ರಿ ಸಿದ್ದರಾಮಯ್ಯ, ಒಪ್ಕೊಳ್ಳೇಬೇಕು. ವಾಟ್ ಎವರ್ ಇಟ್ ಈಸ್ ದ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ನ್ಯೂಟ್ರಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.